ನಾವೇನು ಸುಳ್ಳು ಹೇಳಿದ್ದೇವೆ ಅಂತ ಹೇಳಿದ್ದಿಲ್ಲ. ನಿಮ್ಮ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು, ಅವರ ತಮ್ಮ ಭಾಷಣದಲ್ಲಿ 10 ಸರ್ತಿ ಹೇಳಿದ್ರು, ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿಲ್ಲ ಅಂತೇಳಿ. ಅಂದ್ರೆ ನಿಮ್ಮ ಪಕ್ಷದವರಿಗೆ ಗೊತ್ತಾಗ್ಬಿಟ್ಟೈತೆ ಎಷ್ಟು ಸುಳ್ಳು ಐತೆ ಅಂತೇಳಿ. ಅವರು 10 ಸರ್ತಿ ಹೇಳಿದರು. ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ, ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಇವರು. ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ. ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರರ. ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ. ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ, ನಾವು ಸುಮ್ಮನೆ ಕೂತಿದ್ವಿ. ಇಲ್ಲ ಬಸವರಾಜ್, ನಾನು ಯಾವತ್ತೂ ಕೂಡ ನಿಮ್ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ್ ಆಗ್ತಾ ಇದೆ ನಮ್ಗೆ ಅಂದಾಜ್ ಆಗ್ತಾ ಇದೆ ಸರ್. ಸುನೀಲ್ ಕೂತ್ಕೋ ಬಸವರಾಜ್, ಹುಷಾರಿಲ್ಲ. ಕಾಂಗ್ರೆಸ್ ಅಂತಂದ್ರೆ ಬಿಜೆಪಿನೂ ದೇಶಕ್ಕೆ ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಬೇಡ, ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ನನಗೂ ಬೇಡ. ಈ ರಾಜ್ಯದ ಜನ ಇದಾರಲ್ಲ, ಅವ್ರ ಸರ್ಟಿಫಿಕೇಟ್ ಕೊಡ್ಬೇಕಲ್ವಾ. ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ಬೇಡ. ಪಾರ್ಲಿಮೆಂಟ್ ಚುನಾವಣೆ ಸರ್ಟಿಫಿಕೇಟ್ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ, MP ಎಲೆಕ್ಷನ್ ಕೊಡ್ತಾರೆ ಸರ್. ಕೂತ್ಕೊಳ್ಳಿ, ಆಯ್ತಪ್ಪ. ಮಾನ್ಯ ಅಧ್ಯಕ್ಷರೇ, ಜನ ಈಗಾಗಲೇ ತೀರ್ಪು ಕೊಟ್ಟಾಗ್ಬಿಟ್ಟದೆ, ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ. ಅವ್ರನ್ನ ಅಲ್ಲಿ ಕುಳ್ಳಿಸಿದ್ದಾರೆ, ಇಲ್ಲಿ ಕೂತಿದ್ದವ್ರನ್ನ. ಆ ಸರ್ಟಿಫಿಕೇಟ್ ಅಲ್ವಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.